ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧಾರವಾಡ ಹುಡುಗಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಮಿನಿ ವ್ಲಾಗ್ಗೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮಾರ್ನಿಂಗ್ ಬೇಗ ಎದ್ಬಿಟ್ಟು ಬ್ರಷ್ ಮಾಡ್ಲಿಕ್ಕಂತ ನಾ ಹೋದೆ. ಸೊ ಬ್ರಷ್ ಎಲ್ಲ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಅಂದರೆ ಜಾನ್ಸನ್ಸ್ ಬೇಬಿ ಸೋಪಿಂದ ಚೆನ್ನಾಗಿ ಫೇಸ್ ವಾಶನ್ನು ಮಾಡ್ಕೊಂಡು ಬಂದೆ. ನಮ್ಮ ಗುಂಡು ಬಂದ. ಆಮೇಲೆ ನಾನು ಕಿಚನ್ಗೆ ಹೋಗಿ ಬಿಸಿ ಬಿಸಿ ನೀರನ್ನ ಸ್ವಲ್ಪ ಹಂಗೆ ಕುಡಿದು ಆಚೆಗಡೆ ಬಂದು ಕಸ ಎಲ್ಲ ಗುಡಿಸಿ ಬಂದೆ ಹೋದೆ. ಬನ್ನಿ, ಮಾರ್ನಿಂಗ್ ಎನರ್ಜಿ ಸ್ಟಾರ್ಟ್ ಆಗಬೇಕಂದ್ರೆ ಬೂಸ್ಟ್ ಇಸ್ ಅ ಸೀಕ್ರೆಟ್ ಆಫ್ ಮೈ ಎನರ್ಜಿ ಕೂಡ. ಸೊ ನಿಮ್ಮ ಎನರ್ಜಿ ಏನಂತ ಹೇಳಿ. ನೆಕ್ಸ್ಟ್ ನಾನು ಟಿ ವಿ ನೋಡ್ತಾ ಕೂತ್ಕೊಂಡು ಈ ಬ್ರೇಕಿಂಗ್ ನ್ಯೂಸ್ ಕೂಡ ಹಾಕಿದ್ರು. ಅದೆಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾನು ಈಚೆ ಕಡೆ ಬಂದೆ. ಟಿಫನ್ ಮಾಡೋಣ ಅಂತ ಬಂದೆ. ಸೂಸ್ಲಾ ಮಾಡಿದರು, ಸೂಸ್ಲಾ ವಿತ್ ಶೇವ್, ನನ್ನ ಫೇವ್ರೆಟ್. ಸೊ ಅದನ್ನೆಲ್ಲ ತಿನ್ಕೊಂಡು ಒಳಗಡೆ ಹೋಗ್ತಿದ್ದೆ. ಅಷ್ಟರಲ್ಲಿ ಎಕ್ವಾಗಾಡೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ ಮಧ್ಯಾಹ್ನ ಹೊತ್ತು. ನಿಮಗೂ ಬೇಕಾ ಬೇಡ ಅಲ್ಲ, ಸರಿ ಬಿಡಿ. ನಾನು ಅದಾದಮೇಲೆ ಅಗೇನ್ ಸೇಮ್ ರುಟೀನ್, ಪಾತ್ರೆನೆಲ್ಲ ತೊಳ್ಕೊಂಡು ಮತ್ತೆ ಹೋದೆ ಆಚೆಗಡೆ ಹೋಗಿ ಸಾಯಂಕಾಲ ಆಗಿಬಿಟ್ಟಿತ್ತು. ಸೊ ಸಾಯಂಕಾಲ ಅಷ್ಟಾಗಿ ಪೂಜೆ ಎಲ್ಲ ಮಾಡಿ ನಾನು ಹೋದೆ ನಮ್ಮ ದೊಡ್ಡಪ್ಪಾಜಿಯವರ ಮನೆಗೆ. ನಾನು ಮತ್ತು ನಮ್ಮಮ್ಮ ಮತ್ತು ನಮ್ಮಪ್ಪ 3 ಜನ ಬೈ ವಾಕ್ ನಡ್ಕೊತ ಹೋದ್ವಿ. ಸ್ವಲ್ಪ ಕಿಟ್ಲೆ ತಲೆಹರಟೆ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಚಹಾ ಎಲ್ಲ ಕುಡ್ಕೊಂಡು ಮತ್ತೆ ಆಚೆ ಕಡೆ ಬಂದು ಅವ್ರ ಕ್ಷೇಮವೆಲ್ಲ ವಿಚಾರಿಸ್ಕೊಂಡು ನಾವು ಆಚೆ ಬಂದ್ವಿ. ಮತ್ತೆ ಬಂದು ಮನೆಗೆ ಟಿ ವಿ ನೋಡಿ ಆಮೇಲೆ ಊಟ ಮಾಡಿ ಅಗೇನ್ ನಾನು ಬಂದೆ. ಪಾತ್ರೆ ತೊಳಿಲಿಕ್ಕೆ ಅನ್ಕೋಬೇಡಿ. ಈಗ ಬಂದು ನಾನು ಕಡಲೆ ಮತ್ತು ಸ್ವಲ್ಪ ಹೆಸರು ಕಾಳನ್ನು ಹಾಕಿ ನೆನೆಲಿಕ್ಕಿಟ್ಟೆ, ತಿನ್ನಲಿಕ್ಕೆ ಅಂತ. ಈ ರುಟೀನ್ನ ದಿನ ಫಾಲೋ ಮಾಡಬೇಕಂತ ಅನ್ಕೋತೀನಿ ನಿಜ, ಬಟ್ ಆಗಲ್ಲ. ಏನು ಮಾಡೋದು, ಸ್ವಲ್ಪ ಐಡಿಯಾಸ್ ಕೊಡಿ. ಆಮೇಲೆ ಟಿ ವಿನೆಲ್ಲ ಆಫ್ ಮಾಡಿಬಿಟ್ಟು ಟಿ ವಿನಲ್ಲೇ ಬಾಯ್ ಹೇಳ್ತಾ ಇದ್ದೀನಿ. ಯಾವ ಬ್ಲಾಗರ್ ಬಾಯ್ ಹೇಳ್ತಾರೆ ಗುರು ಈ ಥರ. ಸೊ ಬನ್ನಿ, ನಾನಂದರೂ ಟೈಮ್ ಆಗಿದೆ. ಗುಡ್ ನೈಟ್.